ದೆಹಲಿಗೆ ಇಲ್ಲ ಈಗೇನು ಹೋಗೋದಿಲ್ಲ, ನಾನು ಹೋಗೋದಿಲ್ಲ ಸರ್. ರಾಜೀನಾಮೆಗೆ ನೀವೇನಾದರೂ ಅಂದರೆ ನಮ್ಮ ಪಕ್ಷ ಐತ್ರಿ, ಅದನ್ನು ನನ್ನ ಬಗ್ಗೆ ನೀವು ಕೇಳ್ತೀರಿ. ಅದು ನಮ್ಮ ಪಕ್ಷ ನಿರ್ಣಯ, ನಮ್ಮ ಬದ್ಧದನೆ. ಅವ್ರ ಹಿಂದಿನ ಯಡಿಯೂರಪ್ಪ ಸಂಬಂಧದಲ್ಲಿ ಪ್ರತಿಯೊಂದು ಶಬ್ದ ನೆನಪು ಮಾಡ್ಕೊಂಡು ಆ ಮುಂದಿನ ಹೆಜ್ಜೆ ಇಡಬೇಕಂತ ಈ ಸಂದರ್ಭ ಮನವಿ ಮಾಡ್ತೇನೆ. ಇದರಿಂದ ಸರ್ಕಾರದ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಸರ್? ಸಿದ್ದರಾಮಯ್ಯ ಹೋದಂದ್ರೆ ಪಕ್ಷಕ್ಕೆ ಉಳಿಗಾಲಿಲ್ಲ. ಮಹಾನಾಯಕ ಅಥವಾ ಡಿ ಶಿವ ಬಂದ್ರೆ ಎರಡು ಪಕ್ಷ ಬಿರ್ತೇವೆ. ಯಾಕಂದ್ರೆ ಅವರ ವ್ಯಕ್ತಿತ್ವ ಏನೈತಿ ಅವ್ರ ಎಷ್ಟು ಭ್ರಷ್ಟಾಚಾರ ಮಹಾಪಿತಾಮಹ ಅದೇ ಇದಕ್ಕೆ ಅವ್ರ ಮುಖ್ಯಮಂತ್ರಿ ನಮ್ಮ ಪ್ರಮುಖ ಇದ್ರೆ ರಾಜ್ಯದ ಅಧೋಗತಿ ಹೋಗ್ತಿ. ಅದನ್ನು ಮುಂದಿನ ರಾಜ್ಯ ಅಂತ ತಿಳ್ತೀವಿ. ಅಲ್ಲ, ಅವರೇ ಮುಖ್ಯಮಂತ್ರಿ ಆಗಕ್ಕೆ ಈ ರೀತಿ ಎಲ್ಲ ಅವ್ರ ಪಕ್ಷದ ಕಾಂಗ್ರೆಸ್ ಪಕ್ಷ ಆಂತರಿಕ ಸಮಸ್ಯೆ. ನಾ ಅದ್ರ ಬಗ್ಗೆ ಹೇಳೋದು ಅದನ್ನು ಹೇಳಂಗಿಲ್ಲ ನಾನು. ದೆಹಲಿಗೆ ಇಲ್ಲ ಈಗೇನು ಹೋಗೋದಿಲ್ಲ, ನಾನು ಹೋಗೋದಿಲ್ಲ ಸರ್. ರಾಜೀನಾಮೆಗೆ ನೀವೇನಾದರೂ ಅಂದರೆ ನಮ್ಮ ಪಕ್ಷ ಐತ್ರಿ, ಅದನ್ನು ನನ್ನ ಬಗ್ಗೆ ನೀವು ಕೇಳ್ತೀರಿ. ಅದು ನಮ್ಮ ಪಕ್ಷ ನಿರ್ಣಯ, ನಮ್ಮ ಬದ್ಧದನೆ. ಅವ್ರ ಹಿಂದಿನ ಯಡಿಯೂರಪ್ಪ ಸಂಬಂಧದಲ್ಲಿ ಪ್ರತಿಯೊಂದು ಶಬ್ದ ನೆನಪು ಮಾಡ್ಕೊಂಡು ಆ ಮುಂದಿನ ಹೆಜ್ಜೆ ಇಡಬೇಕಂತ ಈ ಸಂದರ್ಭ ಮನವಿ ಮಾಡ್ತೇನೆ. ಇದರಿಂದ ಸರ್ಕಾರದ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಸರ್? ಸಿದ್ದರಾಮಯ್ಯ ಹೋದಂದ್ರೆ ಪಕ್ಷಕ್ಕೆ ಉಳಿಗಾಲಿಲ್ಲ. ಮಹಾನಾಯಕ ಅಥವಾ ಡಿ ಶಿವ ಬಂದ್ರೆ ಎರಡು ಪಕ್ಷ ಬಿರ್ತೇವೆ. ಯಾಕಂದ್ರೆ ಅವರ ವ್ಯಕ್ತಿತ್ವ ಏನೈತಿ ಅವ್ರ ಎಷ್ಟು ಭ್ರಷ್ಟಾಚಾರ ಮಹಾಪಿತಾಮಹ ಅದೇ ಇದಕ್ಕೆ ಅವ್ರ ಮುಖ್ಯಮಂತ್ರಿ ನಮ್ಮ ಪ್ರಮುಖ ಇದ್ರೆ ರಾಜ್ಯದ ಅಧೋಗತಿ ಹೋಗ್ತಿ. ಅದನ್ನು ಮುಂದಿನ ರಾಜ್ಯ ಅಂತ ತಿಳ್ತೀವಿ. ಅಲ್ಲ, ಅವರೇ ಮುಖ್ಯಮಂತ್ರಿ ಆಗಕ್ಕೆ ಈ ರೀತಿ ಎಲ್ಲ ಅವ್ರ ಪಕ್ಷದ ಕಾಂಗ್ರೆಸ್ ಪಕ್ಷ ಆಂತರಿಕ ಸಮಸ್ಯೆ. ನಾ ಅದ್ರ ಬಗ್ಗೆ ಹೇಳೋದು ಅದನ್ನು ಹೇಳಂಗಿಲ್ಲ ನಾನು. ದೆಹಲಿಗೆ ಇಲ್ಲ ಈಗೇನು ಹೋಗೋದಿಲ್ಲ, ನಾನು ಹೋಗೋದಿಲ್ಲ ಸರ್. ರಾಜೀನಾಮೆಗೆ ನೀವೇನಾದರೂ ಅಂದರೆ ನಮ್ಮ ಪಕ್ಷ ಐತ್ರಿ, ಅದನ್ನು ನನ್ನ ಬಗ್ಗೆ ನೀವು ಕೇಳ್ತೀರಿ. ಅದು ನಮ್ಮ ಪಕ್ಷ ನಿರ್ಣಯ, ನಮ್ಮ ಬದ್ಧದನೆ. ಅವ್ರ ಹಿಂದಿನ ಯಡಿಯೂರಪ್ಪ ಸಂಬಂಧದಲ್ಲಿ ಪ್ರತಿಯೊಂದು ಶಬ್ದ ನೆನಪು ಮಾಡ್ಕೊಂಡು ಆ ಮುಂದಿನ ಹೆಜ್ಜೆ ಇಡಬೇಕಂತ ಈ ಸಂದರ್ಭ ಮನವಿ ಮಾಡ್ತೇನೆ. ಇದರಿಂದ ಸರ್ಕಾರದ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಸರ್? ಸಿದ್ದರಾಮಯ್ಯ ಹೋದಂದ್ರೆ ಪಕ್ಷಕ್ಕೆ ಉಳಿಗಾಲಿಲ್ಲ. ಮಹಾನಾಯಕ ಅಥವಾ ಡಿ ಶಿವ ಬಂದ್ರೆ ಎರಡು ಪಕ್ಷ ಬಿರ್ತೇವೆ. ಯಾಕಂದ್ರೆ ಅವರ ವ್ಯಕ್ತಿತ್ವ ಏನೈತಿ ಅವ್ರ ಎಷ್ಟು ಭ್ರಷ್ಟಾಚಾರ ಮಹಾಪಿತಾಮಹ ಅದೇ ಇದಕ್ಕೆ ಅವ್ರ ಮುಖ್ಯಮಂತ್ರಿ ನಮ್ಮ ಪ್ರಮುಖ ಇದ್ರೆ ರಾಜ್ಯದ ಅಧೋಗತಿ ಹೋಗ್ತಿ. ಅದನ್ನು ಮುಂದಿನ ರಾಜ್ಯ ಅಂತ ತಿಳ್ತೀವಿ. ಅಲ್ಲ, ಅವರೇ ಮುಖ್ಯಮಂತ್ರಿ ಆಗಕ್ಕೆ ಈ ರೀತಿ ಎಲ್ಲ ಅವ್ರ ಪಕ್ಷದ ಕಾಂಗ್ರೆಸ್ ಪಕ್ಷ ಆಂತರಿಕ ಸಮಸ್ಯೆ. ನಾ ಅದ್ರ ಬಗ್ಗೆ ಹೇಳೋದು ಅದನ್ನು ಹೇಳಂಗಿಲ್ಲ ನಾನು.